ಸಾಲದ ಮೇಲೆ ಸಾಲ ಮಾಡಿದ್ರು, ಲಕ್ಷ ಲಕ್ಷ ಖರ್ಚು ಮಾಡಿ ಬಿತ್ತನೆ ಮಾಡಿದ್ರು. ಆದರೆ ವರುಣದೇವ ಕೃಪೆ ತೋರಲೇ ಇಲ್ಲ. ಇನ್ನೇನು ಒಂದೆರಡು ದಿನಗಳಲ್ಲಿ ಮಳೆ ಬರುತ್ತೆ ಅಂತ ಬಿತ್ತನೆ ಮಾಡಿದ್ದ ರೈತರಿಗೆ ಆಘಾತವಾಗಿದೆ. ಮುಂಗಾರಲ್ಲೂ ಮಳೆ ಕೈಕೊಟ್ಟಿರೋದ್ರಿಂದ ರೈತರು ಕಂಗಾಲಾಗಿದ್ದಾರೆ. ಏನೇ ಆಗ್ಬಿಡ್ತಂತ ಮಳೆ ಬಂತಂದ್ರೆ ರೈತರು ಉಳಿಬೋದು, ಇಲ್ಲಾಂದ್ರೆ ರೈತರು ಸರ್ವನಾಶ ಆಗ್ಬೋದು. ಸಾಲ ಮಾಡಿದ್ರು, ಲಕ್ಷ ಲಕ್ಷ ಖರ್ಚು ಮಾಡಿ ಬಿತ್ತನೆ ಮಾಡಿದ್ರು. ಆದ್ರೆ ವರುಣದೇವ ಕೃಪೆ ತೋರ್ಲೇ ಇಲ್ಲ. ಇನ್ನೇನು ಒಂದೆರಡು ದಿನಗಳಲ್ಲಿ ಮಳೆ ಬರುತ್ತೆ ಅಂತ ಬಿತ್ತನೆ ಮಾಡಿದ್ದ ರೈತರಿಗೆ ಆಘಾತವಾಗಿದೆ. ಮುಂಗಾರಲ್ಲೂ ಮಳೆ ಕೈಕೊಟ್ಟಿದ್ರಿಂದ ರೈತರು ಕಂಗಾಲಾಗಿದ್ದಾರೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಬಿಸಿಲಿನಿಂದ ಬೆಳೆಗಳು ಒಣಗ್ತಾ ಇವೆ. ಬೀದರ್ನಲ್ಲಿ ಕಳೆದ 12 ದಿನಗಳ ಹಿಂದಷ್ಟೇ ರೈತರು ಸೋಯಾಬೀನ್ ಬಿತ್ತನೆ ಮಾಡಿದ್ರು. ಸಾಲ ಸೋಲ ಮಾಡಿ ಎಕರೆಗೆ 10 ರಿಂದ 15 ಸಾವಿರ ರೂಪಾಯಿ ಖರ್ಚು ಮಾಡಿದ್ರು. ಆದರೆ ಬಿಸಿಲಿನಿಂದ ಬಾಲ್ಕಿಯ ಹಾಲಹಳ್ಳಿ, ಬ್ಯಾಲಹಳ್ಳಿ ಗ್ರಾಮದಲ್ಲಿ ಬೆಳೆಗಳು ಒಣಗ್ತಾ ಇವೆ. ಮಳೆ ಬಾರದಿದ್ರೆ ಸರ್ವನಾಶ ಅಂತ ಅಳಲು ತೋಡ್ಕೊಂಡ್ರು. ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಹಾಲಹಳ್ಳಿ ಗ್ರಾಮದ ಬಳಿ ಸದ್ಯ ನಾನು ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲೂ ಕೂಡ ನೋಡ್ಬೋದು. ಈಗ ಈ ಕಳೆದ 15 ದಿನದ ಹಿಂದೆ ಅಷ್ಟೇ ಒಂದು ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿತ್ತು. ಮಳೆ ಆಗುತ್ತೆ ಅನ್ನೋ ನಿರೀಕ್ಷೆಯಿಂದ ಕೂಡ ಇಲ್ಲಿ ಹೊಲನೂ ಕೂಡ ಇಲ್ಲಿ ಬಿತ್ತನೆ ಮಾಡಿದ್ರು. ಈಗ ಮಳೆ ಸಂಪೂರ್ಣವಾಗಿ ಕಳೆದ 15 ದಿನದಿಂದ ಕೂಡ ಇಲ್ಲಿ ಮಳೆ ಒಂದೇ ಒಂದು ಹನಿ ಕೂಡ ಮಳೆ ಬರ್ತಾ ಇಲ್ಲ. ಬೆಳೆನೂ ಕೂಡ ಈಗ ಮೊಳಕೆ ಹೊಡೆದಿದೆ. ಈಗ ಅದು ಬಾಡ್ಲಿಕ್ಕೆ ಕೂಡ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಟ್ಯಾಂಕರ್ ನೀರಿನಿಂದ ಭತ್ತದ ಬೆಳೆ ಉಳಿಸಿಕೊಳ್ಳಲು ಹರಸಾಹಸ. ಬೆಳಗಾವಿಯಲ್ಲಿ ಭತ್ತದ ಬೆಳೆಗಳನ್ನು ಉಳಿಸಿಕೊಳ್ಳೋಕೆ ಟ್ಯಾಂಕರ್ ನೀರು ಹಾಯಿಸಲಾಗ್ತಾ ಇದೆ. ಬಾಚಿ ಗ್ರಾಮದ ರೈತರು ಪ್ರತಿ ಟ್ಯಾಂಕರ್ಗೆ 1000 ರೂಪಾಯಿ ಕೊಟ್ಟು ಭತ್ತದ ಸಸಿಗಳನ್ನು ಉಳಿಸಿಕೊಳ್ಳೋಕೆ ಹರಸಾಹಸ ಪಡುತ್ತಿದ್ದಾರೆ. ಬಾರ್ಕಂಡೆಯ ನದಿ ತಟದಲ್ಲೇ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಇಲ್ಲ ಅನ್ನೋದ್ಲಿ ಸರ ಈಗ ಎಲ್ಲ ಬೆಳೆ ನಮ್ಮದು ಒಣಗಾಕತೈತೆ. ಅದಕ್ಕಾಗಿ ಇದು ಒಣಗಬಾರ್ದಂತ ನಾವು ಟ್ಯಾಂಕರ್ಲೆ ನೀರು ಸಪ್ಲೈ ಮಾಡಾಕತ್ತೀವಿ. ಇನ್ನೂ ಎಷ್ಟು ದಿನ ಮಳೆ ಆಗದೇ ಇದ್ರೆ ನಿಮ್ಮ ಹೆಂಗೆ ಏನ್ರಿ ಮಳೆ ಸ್ಟಾರ್ಟ್ ಆಗಂಗಿಲ್ಲ. ಅಷ್ಟೋ ಮಟ್ಟ ನಾವು ಇದು ಪ್ರಯತ್ನ ಮಾಡಕತ್ತೇವ, ಮಾಡಬೇಕು, ಉಳಿಸ್ಕೋಬೇಕಂತ ನಾವು ಒಂದು ರೈತರಿಗೆ ಪ್ರಯತ್ನ ಮಾಡಕತ್ತೇವ. ಜೂನ್ ಅಂತ್ಯ ಬಂದ್ರೂ ಮಳೆ ಸರಿಯಾಗ್ತಿಲ್ಲ. ಹೀಗೆ ಆದ್ರೆ ರಾಜ್ಯದಲ್ಲಿ ಮುಂದೆ ಕುಡಿಯುವ ನೀರಿನ ಅಭಾವದ ಆತಂಕ ಎದುರಾಗಿದೆ. ಜಲಸಂಪನ್ಮೂಲ ಸಚಿವರಾದ ರಾಮಲಿಂಗಾರೆಡ್ಡಿ ಸದ್ಯಕ್ಕೆ 2 ತಿಂಗಳು ನೀರಿನ ಸಮಸ್ಯೆ ಇಲ್ಲ ಅಂತಿದ್ದಾರೆ. ಕುಡಿಯೋ ನೀರಿಗೆ ನಮಗೆ ಇನ್ನೊಂದು 2 ತಿಂಗಳಿಗೆ ಏನು ಸಮಸ್ಯೆ ಇಲ್ಲ ಅಲ್ವಾ? 2 ತಿಂಗಳು ನಮ್ಮ ಸ್ಟೇಟಲ್ಲಿ ಸಮಸ್ಯೆ ಇಲ್ಲ. ಒಂದು 2 ತಿಂಗಳಿಗೆ ಸಮಸ್ಯೆ ಇಲ್ಲ. ಮಳೆ ಬರುತ್ತೆ ಅಂತ ನಿರೀಕ್ಷೆ ಮಾಡೋಣ. ಮಳೆ ಅಭಾವದಿಂದ ಆಹಾರ ಸಮಸ್ಯೆ ಆತಂಕವನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೊರಹಾಕಿದ್ದಾರೆ. ಒಂದು ಆತಂಕದ ವಿಷಯ ಅಂತೂ ಇದೆ. ಯಾಕಂದರೆ ಇದು ಈ ಮಳೆ ಎಷ್ಟಾಗ್ತದೆ, ಬೆಳೆಗಳು ಏನಾಗ್ಬೋದು ಅನ್ನೋದ್ರ ಬಗ್ಗೆ ನಮ್ಮದು ಭಾಳ ಕನ್ಸರ್ನ್ ಇರ್ತದೆ. ಯಾಕಂದರೆ ಫುಡ್ಡು ನನಗೆ ಬರ್ತದೆ. ನದಿಗಳು ಬತ್ತಾ ಇವೆ, ಅಣೆಕಟ್ಟೆಗಳು ಬರಿದಾಗ್ತಾ ಇವೆ, ಬೆಳೆಗಳೆಲ್ಲ ಒಣಗಿ ಹೋಗ್ತಾ ಇದ್ದು ಕುಡಿಯುವ ನೀರಿಗೂ ಸಮಸ್ಯೆ ಎದುರಾಗಿದೆ. ಈ ಬಾರಿಯ ಮುಂಗಾರು ಅಭಾವ ಜನರಿಗೆ ಸಮಸ್ಯೆಗಳ ಸರಮಾಲೆಯನ್ನ ತಂದಿಡುವ ಆತಂಕ ಕಾಡ್ತಾ ಇದೆ. ಬೀದರ್ನಿಂದ ಸುರೇಶ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.